ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟಿಂಗ್ ಬಂದು ಇವರು ವೈದ್ಯರು ಬಂದು ಗೌಡ್ರ ಹತ್ರ ಹೇಳ್ತಾರೆ, ಅಂದರೆ ಶಿವರಾಮೇಗೌಡ್ರ ಹತ್ರ ಕೇಳ್ತಾರೆ. ಈಗ ಅವ್ನು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ, ಅವ್ರಿಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾರೆ. ಇವ್ರು ಯಾಕೆ ಅಂತ ಕೇಳಿದಾಗ, ಯಾಕೆ ಅಂತ ಅಂದರೆ ತಾಳಿ ಶಕ್ತಿಯಿಂದ ಇವರು ಅವ್ರ ಹೆಂಡ್ತಿನ ಉಳಿಸ್ಕೋಬೋದು, ಸೊ ಅವ್ರನ್ನ ಬೇಗ ಕರೆಸಿ ಅಂತ ಹೇಳಿದಾಗ ಗೌಡ್ರು ಕರ್ಸೋಕ್ಕೆ ರೆಡಿ ಇರೋಲ್ಲ. ಆವಾಗ ವೈದ್ಯರು ಬೈತಾರೆ, ಮಗುನ ಉಳಿಸ್ಕೊಡಿ ಅಂತ ಹೇಳ್ತೀರಾ, ಆದರೆ 1000 ಪ್ರಶ್ನೆ ಕೇಳ್ತೀರಾ ಏನಾದರೂ ಹೇಳಿದ್ರೆ ಅಂತ ಬೈತಿರ್ತಾರೆ. ಆವಾಗ ಗೋವಿಂದ ಇದ್ದವನು ಸರಿ ಬಿಡಿ ಆಯಿತು ಕರೆಸ್ತೀವಿ ಅಂತ ಹೇಳ್ತಾನೆ. ಆಗ ಹೋಗಿ ಕ್ವಾಟ್ಲೆಗೆ ಹೇಳ್ತಾರೆ, ಹೋಗ್ಬಿಟ್ಟು ಕರ್ಕೊಂಬರೋಗು ಅಂತ ಕಾರಲ್ಲಿ. ಸೊ ಇವನು ಕ್ವಾಟ್ಲೆ ಈ ಕಡೆ ಬರ್ತಾನೆ. ಅಷ್ಟರಲ್ಲಿ ವಿದ್ಯಾ ಆಲ್ರೆಡಿ ಅವ್ರ ಅಮ್ಮಂಗೆ ಫೋನ್ ಮಾಡಿಬಿಟ್ಟು, ಅಮ್ಮ ಹಿಂಗಾಯ್ತು ಕಣಮ್ಮ, ಗೌಡ್ರಿಗೆ ಹಾವು ಕಚ್ಬಿಟ್ಟೈತೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಅವಳು ಫುಲ್ಲು ಟೆನ್ಷನ್ ಆಗ್ತಾಳೆ. ರತ್ನಿ ಟೆನ್ಷನಲ್ಲಿರೋದು ನೋಡಿ ವಿದ್ಯಾ ಅವ್ರ ಅಪ್ಪ ಬಂದು, ಏನಾಯ್ತು, ಯಾಕೆ ಹಿಂಗೆ ಟೆನ್ಷನಲ್ಲಿದೆಯಾ ಅಂತ ಕೇಳಿದಾಗ, ಹಿಂಗೆ ಆಗ್ಬಿಟ್ಟೈತಂತೆ ನಮ್ಮ ಗೌಡ್ರಿಗೆ ಅಂದಾಗ ಅವರಪ್ಪ ಇದ್ದವ್ರು, ಅಯ್ಯೋ ದೇವ್ರೆ ಏನಕ್ಕಪ್ಪ ಒಳ್ಳೆ ಮರಕ್ಕೆ ಜಾಸ್ತಿ ಪೆಟ್ಟು ಕೊಡ್ತೀಯಾ ಅಂತ ಇರಬೇಕಾದ್ರೆ ಅವ್ರ ಅಜ್ಜಿ ಬಂದ್ಬಿಟ್ಟು, ಹೌದಾ ಹಿಂಗಾಗೈತೆ, ಸರಿ ಬೇಗ ಬಂದು ದೇವ್ರಿಗೆ ದೀಪ ಹಚ್ಚು, ದೇವ್ರ ಹತ್ರ ಬೇಡ್ಕೊ ಅಂತ ಮನೆಯವರೆಲ್ಲ ಹೋಗಿ ದೇವ್ರಿಗೆ ದೀಪ ಹಚ್ಚಿ ದೇವ್ರ ಹತ್ರ ಬೇಡ್ಕೊತಾ ಇರ್ತಾರೆ. ಅಷ್ಟರಲ್ಲಿ ವಿದ್ಯಾ ಆ ವೈದ್ಯರ ಹತ್ರ ಬರ್ತಾಳೆ. ಗೌಡ್ರ ಮನೆ ಮುಂದೆ ಬಂದು ನಿಂತ್ಕೊಂಡು ಗೌಡ್ರನ್ನ ನೋಡ್ತಿರ್ತಾಳೆ. ಏನು ಹೇಳ್ತಾಳೆ ಅವ್ರ ಮಾವ ಶಿವರಾಮೇಗೌಡರು ಅಂತ. ಅಷ್ಟರಲ್ಲಿ ಗೋವಿಂದ ಇದ್ದವನು, ನೀನು ಬಿರ್ಬನೆ ಒಳಗಡೆ ಹೋಗು ಅಂತ ಹೇಳ್ಬಿಟ್ಟು ಇವಳನ್ನ ಒಳಗಡೆ ಕಳಿಸ್ತಾರೆ. ಇವಳು ಒಳಗಡೆ ಹೋಗಿ ನಿಂತ್ಕೊಂಡು ಗೌಡ್ರಂಗೆ ಮಲಗಿರೋದು ನೋಡಿ ಫುಲ್ ಜೋರಾಗಿ ಅಳ್ತಿರ್ತಾಳೆ. ಇವ್ರ ಕಡೆ ಅವ್ರ ಮಾವಂದ್ರಿಬ್ಬರು ಬಂದ್ಬಿಟ್ಟು ಗೋವಿಂದ ಹೇಳ್ತಾನೆ, ಇವಳೇ ಅವನ ಹೆಂಡ್ರು ಅಂತಿದ್ದಂಗೆ ವೈದ್ಯರು, ಹೌದಾ ತಾಯಿ ನೀನಾ, ಬಾ ಕೂತ್ಕೋ, ಇವನನ್ನ ತೊಡೆ ಮೇಲೆ ಮಲಗಿಸ್ಕೋ ಅಂತ ಹೇಳ್ತಾರೆ. ಆವಾಗ ವಿದ್ಯಾ ಅವನನ್ನ ಮುಟ್ಟೋಕ್ಕೆ ಮಾವನ ಪರ್ಮಿಷನ್ ಕೇಳೋ ಥರ ಮಾವನ ಮುಖ ನೋಡ್ತಿರ್ತಾಳೆ. ಆಗ ವೈದ್ಯರು ಇದ್ದವರು, ಇದೇನಿದು, ಇದ್ಯಾಕೆ ಹಿಂಗೆ ಯೋಚನೆ ಮಾಡ್ತಿದ್ಯಾ, ಕೂತ್ಕೋ, ನಿನ್ನಿಂದನೇ ನಿನ್ನ ಗಂಡ ಇವತ್ತು ಪಾರಾಗಬೇಕು, ಇಲ್ಲಾಂದರೆ ಆಗಲ್ಲ ಅಂತ ಹೇಳ್ತಾರೆ. ಆಗ ಇದನ್ನೆಲ್ಲ ಕೇಳ್ತಿದ್ದೆ ಶಿವರಾಮೇಗೌಡರು ಹಂಗೆ ಸನ್ನೆ ಮಾಡ್ತಾರೆ, ಸರಿ ಆಯಿತು ಕೂತ್ಕೋ ಅಂತ. ಅವಳು ಕೂತ್ಕೊಂಡು ಅವನನ್ನು ಅವಳು ತೊಡೆ ಮೇಲೆ ಮಲಗಿಸ್ಕೊಂಡು, ಗೌಡ್ರೆ ಎದ್ದೇಳಿ ಗೌಡ್ರೆ, ನಾನು ಬಂದಿದ್ದೀನಿ ಎದ್ದೇಳಿ, ಕ್ವಾಟ್ಲೆ ಅಣ್ಣ ಅವರೇ, ಶಿವರಾಮೇಗೌಡ್ರವರೇ, ಎಲ್ಲರೂ ಅವರೇ, ಎದ್ದೇಳಿ ಅಂತ ಎಷ್ಟು ಹೇಳಿದ್ರು ಎದ್ದೇಳಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಕಾಲು ಸ್ವಲ್ಪ ಶೇಕ್ ಮಾಡ್ತಾನೆ. ಅದನ್ನು ನೋಡಿದ ವೈದ್ಯರು, ನೋಡಿ ವಿಷ ಹೆಂಗೆ ಇಳಿತೈತೆ ಅಂತ ಹೇಳಿದ ಕೇಳಿ ಎಲ್ಲರೂ ಸಂತೋಷ ಆಗ್ತಾರೆ. ಎಲ್ಲರೂ ಫುಲ್ ಕೂತ್ಕೊಂಡು ಹಿಂಗಾದ್ರೆ ಅವ್ರಿವಾಗ ಕಣ್ಣು ಬಿಟ್ರಷ್ಟೇ ಅವ್ರು ಉಳಿಯೋಕ್ಕಾಗುತ್ತೆ, ಇಲ್ಲ ಅಂದರೆ ಉಳಿಯೋಕ್ಕಾಗಲ್ಲ ಅಂತ ಹೇಳಿದಾಗ ಗೌಡ್ರು ಫುಲ್ ಎಲ್ಲರೂ ಮನೆಯವರೆಲ್ಲ ಬಂದಿರೋರೆಲ್ಲ ಎದ್ದೇಳು ಅಂತಮ್ಮ ಅಂತ ಕ್ವಾಟ್ಲೆ ಈ ಕಡೆ ಶಿವರಾಮೇಗೌಡರು, ನೀನು ಇಲ್ಲ ಅಂದರೆ ನನಗಿರೋಕ್ಕಾಗಕ್ಕಿಲ್ಲ ಅಂತ ಇವರು ಎಲ್ಲರೂ ಫುಲ್ಲು ಗೌಡ್ರನ್ನ ಎಬ್ಸೋಕ್ಕೆ ನೋಡ್ತಿರ್ತಾರೆ. ಗೌಡ್ರು ಆಗ ಕಣ್ಣು ಬಿಟ್ಬಿಟ್ಟು ನೋಡಿಬಿಟ್ಟು ಸಡನ್ ಬಾಡಿ ಎಲ್ಲ ಶೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದನ್ನು ನೋಡಿ ಮನೆಯವರೆಲ್ಲ ಫುಲ್ಲು ಶಾಕ್ ಆಗಿಬಿಡ್ತಾರೆ. ಆಮೇಲೆ ವೈದ್ಯರು ನಾಡಿ ಮಿಡಿತ ಚೆಕ್ ಮಾಡಿ, ಇನ್ನೇನು ತೊಂದರೆ ಇಲ್ಲ, ನಿಮ್ಮ ಮಗ ಜೀವಾಪಾಯದಿಂದ ಪಾರಾಗವನೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಗೌಡ್ರು ಮತ್ತೆ ಕಣ್ಬಿಡ್ತಾರೆ. ಆವಾಗ ವೈದ್ಯರು, ಎದ್ದೇಳಪ್ಪ, ಎದ್ದು ಕೂತ್ಕೊ ಅಂತ ಹೇಳ್ತಾರೆ. ಇವ್ರಿಗೆಲ್ಲರಿಗೂ ಎದ್ದೇಳ್ಸೋಕ್ಕೆ ಹೇಳಿ ಅಂತಾರೆ. ಅವಾಗ ಎಲ್ಲರೂ ಎದ್ದೇಳಿಸ್ತಾರೆ, ಅವ್ರನ್ನ ಎದ್ದು ಕೂತ್ಕೋತಾರೆ. ಅವಾಗ ವೈದ್ಯರು ಕೇಳ್ತಾರೆ, ಈಗ ಹೆಂಗೆ ಅನ್ನಿಸ್ತೈತೆ ಅಪ್ಪ ಅಂದಾಗ, ಈಗ ಸ್ವಲ್ಪ ಹಗುರ ಅನ್ನಿಸ್ತೈತೆ ಅಂತ ಅಂದ್ಬಿಟ್ಟು, ನಿನ್ನ ಹೆಸ್ರೇನು ಅಂತ ಕೇಳ್ತಾರೆ. ಅವಾಗ ಹೆಸ್ರನ್ನ ಕರೆಕ್ಟಾಗಿ ಹೇಳ್ತಾರೆ. ಅವ್ರ ಅಪ್ಪನ ತೋರಿಸ್ಬಿಟ್ಟು, ಇವ್ರು ಯಾರು ಗೊತ್ತಾ ನಿನಗೆ ಅಂತ ಕೇಳಿದಾಗ, ಹೌದು ನಮ್ಮ ಅಪ್ಪಯ್ಯ ಶಿವರಾಮೇಗೌಡರು ಅಂತ ಎಲ್ಲ ಕರೆಕ್ಟ್ ಹೇಳ್ತಾರೆ. ಅದಾದಮೇಲೆ ವೈದ್ಯರು, ಈಗ ನಿಮ್ಮ ಮಗ ಪಾರಾಗಿದ್ದಾನೆ, ಆ ದೇವರು ದಯೆಯಿಂದ, ಅವನ ಹೆಂಡತಿ ಪ್ರೀತಿಯಿಂದ, ನಿಮ್ಮ ತಂದೆ ಪ್ರೀತಿಯಿಂದ ನೀನು ಪಾರಾಗಿದ್ಯಾ ಕಣಪ್ಪ, ನೀನು ಧನ್ವಂತರಿ, ನೀನು ಮೃತ್ಯುಂಜಯ ಅಂತ ಎಲ್ಲ ಅವನನ್ನು ಹೊಗಳ್ತಾರೆ. ಹೊಗಳಿದ್ಮೇಲೆ ಮನೆಯವ್ರಿಗೆ ಹೇಳ್ತಾರೆ, ಒಂದು ವಾರ ನೀನು ಈ ಥರ ಪತ್ತೆ ಇರಬೇಕು ಅಂತ. ಅವನು ಅಷ್ಟೇ. ಅದಾದಮೇಲೆ ಇವತ್ತಿನ ಅಪ್ಡೇಟ್ ಅಷ್ಟೇ. ನಾಳಿನ ಎಪಿಸೋಡಲ್ಲಿ ಇವರು ಶಿವರಾಮೇಗೌಡರು ಮತ್ತು ವೀರಭದ್ರೇಗೌಡರು ಅದೇ ಮನೆ ಜಗತಿ ಮುಂದೆ ಕೂತ್ಕೊಂಡು, ನಮ್ಮಿಬ್ಬರನ್ನ ಇನ್ನು ಮುಂದೆ ಯಾರೂ ದೂರ ಮಾಡೋಕ್ಕಾಗಲ್ಲ ಅಂತ ಹತ್ಕೊಂಡು ಕೂತಿರ್ತಾರೆ. ಅದೇ ನಾಳಿನ ಎಪಿಸೋಡ್.